ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಶಿವಮೊಗ್ಗ ತುಂಗಾ ತೀರದಲ್ಲಿ ಸಂಭವಿಸಿದಂತ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ತುಂಗಾ ತೀರದಲ್ಲಿ ನಡೆದಂತ ಟ್ರಯಲ್ ಬ್ಲಾಸ್ಟ್ ನಲ್ಲಿ ಐಸಿಸ್ ಒಳಸಂಚು ಪತ್ತೆಯಾಗಿದೆ. ಈ ಸಂಬಂಧ ಎನ್ಐಎ ಶಿವಮೊಗ್ಗ, ಬೆಂಗಳೂರು, ದಾವಣಗೆರೆ, ದಕ್ಷಿಣ ಕನ್ನಡ ಸೇರಿ 6 ಕಡೆ ದಾಳಿಯನ್ನು ಮಾಡಿದ್ದು ಇಬ್ಬರನ್ನ ಬಂಧಿಸಿದ್ದಾರೆ. ಶಿವಮೊಗ್ಗದ ಮಂಜುನಾಥ ಬಡಾವಣೆಯ ಉಜೇರ್ ಫರ್ಹಾನ್ ಬೇಗ್ ಮತ್ತು ಉಡುಪಿಯ ರೇಷಾನ್ ತಾಜುದ್ದೀನ್ ಶೇಖ್ ಎನ್ನುವರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ಹಿಂದೆ ಬಂಧನವಾಗಿರುವಂತಹ ಆರೋಪಿ ಮಾಜ್ ವಿಚಾರಣೆ ವೇಳೆ ಇಬ್ಬರ ಹೆಸರು ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ವಿವಿಧ ಕಡೆ ದಾಳಿಯನ್ನು ಮಾಡಿ ಆ ಇಬ್ಬರನ್ನ ಕೆಡ್ಡಾಕ್ಕೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸಾವರ್ಕರ್ ವಿವಾದ ಮುನ್ನೆಲೆಗೆ ಬಂದಿದೆ. ಶಾಲೆಯಲ್ಲಿ ಸಾವರ್ಕರ್ ಫೋಟೋ ಹಾಕುವಂಥದ್ದು ಶಿಕ್ಷಕರಿಗೆ ಬಿಟ್ಟ ವಿಚಾರ. ಸಾವರ್ಕರ್ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ, ಅವರ ಫೋಟೋ ಹಾಕಿದ್ರೆ ತಪ್ಪಾ ಅಂತ ದಾವಣಗೆರೆಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಮತ್ತೆ ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ. ಶಾಲೆಯಲ್ಲಿ ಸಾವರ್ಕರ್ ಫೋಟೋ ಹಾಕೋಕೆ ಸರ್ಕಾರದಿಂದ ಆದೇಶ ಮಾಡಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋವನ್ನ ಹಾಕಿದ್ರೆ ಅದರಲ್ಲಿ ತಪ್ಪೇನು? ಆದರೆ ನಮ್ಮ ಪ್ರಕಾರ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಅವನು ತನ್ನ ಸಾಮ್ರಾಜ್ಯ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿದ. ಅನೇಕ ಹಿಂದೂಗಳು ಹತ್ಯೆ ಮಾಡಿದ್ದಾನೆ ಅಂತ ಹೇಳಿದರು. ಇನ್ನು ಶಿಕ್ಷಣ ಸಚಿವರ ಈ ಹೇಳಿಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಆ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳನ್ನ ಒಂದು ಕ್ಲಾಸ್ ರೂಮಲ್ಲಿ ಹಾಕಿದ್ರೆ ಮಕ್ಕಳು ನೋಡಿದ್ರೆ ಮಕ್ಕಳಿಗೆ ಖಂಡಿತ ಅವ್ರ ಬಗ್ಗೆ ಸಹಿತ ಒಂದು ಭಾವನೆಗಳು ಬರುತ್ತೆ. ಸಾವರ್ಕರ್ದ ಅಕಸ್ಮಾತ್ ಟೀಚರ್ ಹಾಕ್ತೀವಿ ಅಂದರೆ ಖಂಡಿತ ನಾನು ಬೇಡ ಅನ್ನಲ್ಲ. ಈ ದೇಶದ ನೆಲದ ಮೇಲೆ ಯಾರು ಮಾಡಿದ್ದು ವಿರೋಧ ಮಾಡಿದ್ನೋ ಟಿಪ್ಪು. ನಮ್ಮ ಪ್ರಕಾರ ಟಿಪ್ಪು ಸುಲ್ತಾನು ಈ ದೇಶದ ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದ್ದ, ಅತ್ಯಾಚಾರ ಮಾಡಿದ್ದ, ಕೊಡಗಲ್ಲಿ ಸಾವಿರಾರು ಜನನ ಹತ್ಯೆ ಮಾಡಿದ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯದಲ್ಲಿ ವಿವಿಧ ಮಠಗಳಿಗೆ ಭೇಟಿಯನ್ನು ನೀಡಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದರು. ನಿನ್ನೆ ಕೋಟೆನಾಡು, ಚಿತ್ರದುರ್ಗದ ಶಿವಶರಣ ಮಾದರ ಚೆನ್ನಯ್ಯ ಮಠ, ಗೋವಿ ಗುರುಪೀಠ, ಹಾಗೆ ಸಿರಿಗೆರೆ ತರಳುಬಾಳು ಮಠಕ್ಕೆ ಭೇಟಿಯನ್ನು ನೀಡಿ ಮಠಾಧೀಶರ ಆಶೀರ್ವಾದವನ್ನು ಪಡೆದರು. ಇನ್ನು ನಡ್ಡಾಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವ ಗೋವಿಂದ ಕಾರಜೋಳ ಸೇರಿದಂತೆ ಸ್ಥಳೀಯ ಶಾಸಕರು ಸಾಥ್ ಕೊಟ್ಟರು. ಇಂದು ಜೆಪಿ ನಡ್ಡಾ ಹರಿಹರ ಪಂಚಮಸಾಲಿ ಪೀಠ, ಬೆಳ್ಳೋಡಿ ಕನಕ ಗುರುಪೀಠ, ವಾಲ್ಮೀಕಿ ಗುರುಪೀಠಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ವಿವಿಧ ಸಮುದಾಯದ ಮಠಕ್ಕೆ ಭೇಟಿಯನ್ನು ನೀಡಿ ಮತವನ್ನು ಸೆಳೆಯಲಿಕ್ಕೆ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ. ನಿನ್ನೆ ರಾತ್ರಿ ದಾವಣಗೆರೆಯ ಜಿಎಂಐಟಿ ಗೆಸ್ಟ್ ಹೌಸ್ನಲ್ಲಿ ಜೆಪಿ ನಡ್ಡಾ ಬಿಜೆಪಿ ಮುಖಂಡರ ಸಭೆಯನ್ನು ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಬಿಜೆಪಿ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂತ ನಡ್ಡಾ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಮಲ ಅರಳಲಿ. ಬಿಜೆಪಿಯ ಮೂಲ ಮಂತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ರಿಗೂ ಸಮ ಯೋಚನೆ ನೀಡುವಂತ ಪಾರ್ಟಿ ಬಿಜೆಪಿ ಅಂತ ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿನೇ ಸದಾ ದಲಿತ, ट्राइबल, ओबीसी की उपेक्षा की है, और उपेक्षा ही नहीं की है, अपमान भी किया है. और मैं कहने के लिए नहीं कह रहा हूं. आप बताइए, 70 साल के राज में ट्राइबल के लिए कांग्रेस पार्टी ने क्या किया? लेकिन ये अटल बिहारी वाजपेयी थे जो भारत के प्रधानमंत्री बने तो ट्राइबल मंत्रालय बना करके हमारे अनुसूचित जनजाति भाइयों के लिए, हमारे ट्राइबल भाइयों को मुख्य धारा में शामिल करने का और सामाजिक न्याय. ಹೊಸದುರ್ಗ ಬಿಜೆಪಿ ಶಾಸಕ ಗುಳಿಹಟ್ಟಿ ಶೇಖರ್ ಭಾಷಣದ ವೇಳೆ ಕೆಲವರು ಕಿರಿಕ್ ಮಾಡಿದ್ದಾರೆ. ಸಭಿಕರಲ್ಲೋರ್ವ ಅಯೋಗ್ಯ ಅಂತ ಕೂಗಿದ್ದಾನೆ. ಯಾರೋ ಅಯೋಗ್ಯ ಎಂದು ಕೂಗಿದ್ದು ತಾಕತ್ತಿದ್ರೆ ಎದ್ದು ನಿಲ್ಲು ಅಂತ ಗುಳಿಹಟ್ಟಿ ಶೇಖರ್ ಆವಾಜನ್ನ ಹಾಕಿದರು.
ಮಂಗಳೂರು ಹೊರವಲಯದ ಹರೇಕಳದಲ್ಲಿ ಕಾಂಗ್ರೆಸ್ನ ಬೃಹತ್ ಸಾರ್ವಜನಿಕ ಜನಜಾಗೃತಿ ಸಭೆ ನಡೆಯಿತು. ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್, ಮಾಜಿ ಸಚಿವರು, ಶಾಸಕರು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಈ ಭಾರತದ ಸಂವಿಧಾನದ ಬಗ್ಗೆ ಗೌರವ ಇರಲ್ಲ, ಅದ್ರ ಮೇಲೆ ವಿಶ್ವಾಸ ಇರಲ್ಲ, ಅವ್ರು ಯಾರು ಕೂಡ ಜನಪ್ರತಿನಿಧಿ ಆಗ್ಲಿಕ್ಕೆ ನಾಲಾಯಕ. ಅನಂತಕುಮಾರ್ ಹೆಗಡೆ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ. ಆಗ ಅಮಿತ್ ಶಾ ಅಧ್ಯಕ್ಷ, ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಏನಾದ್ರು ಇವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡ್ರ? ಅಮಿತ್ ಶಾ ಏನಾದ್ರು ಶಿಸ್ತಿನ ಕ್ರಮ ತಗೊಂಡ್ರ? ಇದರ ಅರ್ಥ ಏನು? ಅನಂತಕುಮಾರ್ ಹೆಗಡೆ ಅಂತವ್ರ ಕೈನಲ್ಲಿ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಏನಪ್ಪ ನೀನು ಅಂತ ಹೇಳಿ ಇವರೇ ಹೇಳಿಸಿರೋದು ಅಂತಕ್ಕಂಥ ಮಾತುಗಳನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವೈಎಸ್ವಿ ದತ್ತ ಕಾಂಗ್ರೆಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 15ರ ಬಳಿಕ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ವೈಎಸ್ವಿ ದತ್ತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಕಡೂರು ತಾಲೂಕಿನ ಸ್ವಗ್ರಾಮ ಯಗಟಿಯಲ್ಲಿ ಮಾತನಾಡಿರುವಂಥ ದತ್ತ, ಕಳೆದ 50 ವರ್ಷಗಳಿಂದ ಮಾಜಿ ಪ್ರಧಾನಿ ದೇವೇಗೌಡರು ನನ್ನದು ತಂದೆ ಮಕ್ಕಳ ಸಂಬಂಧ ಆಗಿದೆ. ನಾನು ಎಲ್ಲೇ ಇದ್ರೂ ಕೂಡ ಅವರ ಹಾರೈಕೆ ನನ್ನ ಮೇಲೆ ಇದ್ದೇ ಇರುತ್ತದೆ ಅಂತ ಹೇಳಿದ್ರು. ಈ ತಿಂಗಳು 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಪಕ್ಷದ ಕೇಂದ್ರ ಕಚೇರಿ ಒಳಗಡೆಯಲ್ಲಿ ಸೇರ್ಪಡೆ ಆಗೋದಕ್ಕೆ ಬರಬೇಕು ಸಣ್ಣ ಅಂಥೇಳಿ ನನಗೆ ಫೋನ್ ಬಂತು. ಹಾಗಾಗಿ ಮತ್ತೆ ಅದನ್ನು ನಿನ್ನೆ ಕನ್ಫರ್ಮ್ ಮಾಡಿಕೊಂಡೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾ ಇದ್ದೀನಿ. ಈ ತಿಂಗಳು 15. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ರೇಣುಕಾಚಾರ್ಯ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಪವರ್ಲೆಸ್, ನರವಿಲ್ಲದವರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಭಯೋತ್ಪಾದಕರ ಕೈಗೆ ಅಧಿಕಾರ ಕೊಟ್ಟಂತೆ ಅಂತ ಹೇಳಿದರು. ಅಲ್ಲದೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಗುಲಾಮಗಿರಿ ಪಾರ್ಟಿ. ಕಾಂಗ್ರೆಸ್ನವರು ಯಾರು ಭಾರತ್ ಮಾತಾ ಕಿ ಜೈ ಅನ್ನಲ್ಲ ಅಂತ ಕಿಡಿಕಾರಿದರು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರಿ, ಪ್ರತಿಪಕ್ಷ ನಾಯಕರಾಗಿದ್ರಿ. ನೀವು ಪವರ್ಲೆಸ್ ಹೈಕಮಾಂಡ್, ನರಗಳ ದೌರ್ಬಲ್ಯ ಇರ್ತಕ್ಕಂಥ ಕಾಂಗ್ರೆಸ್. ನೀವು ಇಲಿಮರಿಗೆ ನಿಮ್ಮ ರಾಹುಲ್ ಗಾಂಧಿ ಬಂದರೆ ಏನೂ ಗೊತ್ತಿಲ್ಲ, ನಾಯಕತ್ವನೇ ಇಲ್ಲ, ಅವರಿಂದ ಓಡ್ತಿರಲ್ಲ, ನೀವು ಇಲಿಮರಿಗಳಾಗಿದ್ದೀರಾ. ನಾಚಿಕೆ ಹಾಕಲ್ಲ ನಿಮಗೆ? ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ರಾಜ್ಯವನ್ನು, ಈ ದೇಶವನ್ನು ಭ್ರಷ್ಟಾಚಾರ ಅಷ್ಟೇ ಅಲ್ಲ, ಭಯೋತ್ಪಾದಕರ ಕೈ ಕೊಟ್ಟಂಗೆ ರಾಜ್ಯವನ್ನು ನಿಮ್ಮ ಕೈ ಕೊಟ್ಟರೆ ಭಯೋತ್ಪಾದಕರಿಗೆ ಕೈ ಕೊಟ್ಟಂಗೆ ಈ ರಾಜ್ಯವನ್ನು. ಸೋನಿಯಾ ಗಾಂಧಿ ಜೈ, ರಾಹುಲ್ ಗಾಂಧಿ ಜೈ, ಪ್ರಿಯಾಂಕಾ ಜೈ, ಇನ್ನು ಮುಂದೆ ಹುಟ್ಟ ಮಕ್ಕಳಿಗೆ ಜೈ ಅನ್ಕೊತ ಹೋಗ್ತಾರಕ್ಕೆ. ಇವತ್ತು ಕಾಂಗ್ರೆಸ್ ಅಂದರೆ ಗುಲಾಮಗಿರಿ ಆಗ್ಬಿಡುತ್ತೆ. ಆ ಕಡೆ ಬಿಜೆಪಿಯವರು ಮುಗಿಬಿದ್ದಿದ್ರೆ ಈ ಕಡೆ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದ್ರು. ನಾನು ಸಿಎಂಗೆ ನಾಯಿ ಮರಿ ಅಂತ ಹೇಳಿಲ್ಲ, ಕೇಂದ್ರದಿಂದ ಅನುದಾನ ತರಲಿಕ್ಕೆ ಧೈರ್ಯ ಬೇಕು ಎಂದಿದ್ದೇನೆ. ನಾಯಿ ನಂಬಿಕಸ್ಥ ಪ್ರಾಣಿ ಎಂದಿದ್ದೇನೆ. ನಾಯಿ ರೀತಿ ಧೈರ್ಯದಿಂದ ಪಾಲು ತರಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. ಅಂದ್ರೆ ಧೈರ್ಯ ಇರಬೇಕು ಯಾವಾಗಲೂ ಅಂತ ಹೇಳಲಿಲ್ಲ ನಾನು ಅವರಿಗೆ. ಮುಖ್ಯಮಂತ್ರಿ ಅಂದ್ರೆ ಧೈರ್ಯ ಇರಬೇಕು ಯಾವಾಗಲೂ. ರಾಜ್ಯದ ಹಿತ ಬಹಳ ಮುಖ್ಯ. ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊಬರಬೇಕು. ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. 5,495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು. ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವರು ಧೈರ್ಯವಾಗಿರಬೇಕು ಹೊತ್ತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಅನ್ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಹುಲಿಯ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ರಾಜಾ ಹುಲಿ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿಯವರೇ. ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ? ನಾಯಿ ಅಂತಂದರೆ ಅದು ಒಂದು
ಬಹಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು. ಧೈರ್ಯ ಇರಬೇಕು, ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮ್ಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನ ತಗೊಳ್ರಪ್ಪ, ಧೈರ್ಯದಿಂದ ಮಾತಾಡಿ. ಒಬ್ಬ ಸಿಎಂ ಆಗಿದ್ದವರು ಹಾಲಿ ಸಿಎಂ ಅನ್ನ ಹೀಗೆ ಅನ್ನುತ್ತಾರೆ. ಈಗ ನೋಡಿದ್ರೆ ಹಳ್ಳಿ ಭಾಷೆ ಅಂತ ಹೇಳ್ತಾರೆ. ನಾನು ಸಿಎಂಗೆ ಅಪಮಾನ ಮಾಡಿದ್ದೇನೆ, ಮುಂದೆ ಹೀಗೆ ಹೇಳಲ್ಲ ಅಂತ ಕ್ಷಮೆ ಕೇಳಬಹುದಾಗಿತ್ತು ಅಂತ ಈಶ್ವರಪ್ಪ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟರು. ಒಂದಂಗೆ ಮಾತಾಡ್ತಿರೋದು ನೀವು ಪ್ರಾರಂಭದಲ್ಲಿ ಕೇಳಿದ್ರಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬೊಮ್ಮಾಯಿನವರು ಏನಂತ ಕರೆದ್ರು? ಸರಿನಾ? ಇದು ನೀವು 5 ವರ್ಷ ಆಡಳಿತ ಮಾಡಿದ್ರಲ್ಲ, ನಿಮ್ಮ ನಾಯಿ ಮರಿ ಕತ್ತೆ ಮರಿ ನಾವು ಕರೆದ್ವಾ? ನಮಗೆ ಕರೆಯಕ್ಕೆ ಬರ್ತಿದ್ದಿಲ್ಲ. ಹಂದಿ ಮರಿ ಕರೆಯಕ್ಕೆ ಬರುತ್ತೇನೆ, ಬರುತ್ತೆ ನಿಮ್ಗಿಂತ ಜಾಸ್ತಿ ಬರುತ್ತೇನೆ. ನಾವು ಕರೀಲಿಲ್ಲ. ಯಾಕೆ? ಜನ ತೀರ್ಮಾನ ಮಾಡ್ತಾರೆ, ನಮಗೆ ಗೊತ್ತಿತ್ತು. ಮುಖ್ಯಮಂತ್ರಿ ಅನ್ನೋದಕ್ಕೆ ಒಂದು ಸ್ಥಾನ ಇದೆ. ಇವತ್ತು ಬೊಮ್ಮಾಯಿ ಇದ್ದಾರೆ, ನಾಳೆ ಇನ್ನೊಬ್ರು ಆಗ್ಬೋದು. ನೆನೆ ಸಿದ್ದರಾಮಯ್ಯ ಇದ್ರು, ಇವತ್ತು ಇನ್ನೊಬ್ರು ಬಂದರು. ಆಡು ಭಾಷೆ, ಹಳ್ಳಿ ಭಾಷೆ, ಯಾವ್ದಾರ ಹಳ್ಳಿ ಭಾಷೆನಲ್ಲಿ ಒಬ್ಬ ಹಳ್ಳಿಗ ಮುಖ್ಯಮಂತ್ರಿ ಅಣ್ಣ ನಾಯಿ ಮರಿ ಕರೆದಾನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ? ಹಳ್ಳಿ ಭಾಷೆ ಅಂತ ಹಳ್ಳಿಗರಿಗೆ ಯಾಕೆ ಅವಮಾನ ಮಾಡ್ತೀರಿ? ಇನ್ನು ಸಿದ್ದರಾಮಯ್ಯ ವಿರುದ್ಧ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತು ಲೆಕ್ಕಕ್ಕೆ ಇಲ್ಲ. ಯಾರಿಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ, ಯಾರಿಗೆ ಅಸಹಾಯಕತೆ ಇರುತ್ತೋ ಅಂಥವರು ಕೆಟ್ಟ ಮಾತುಗಳ ಮೂಲಕ ಕೋಪವನ್ನು ತೋರ್ಪಡಿಸ್ತಾರೆ ಅಂತ ಹೇಳಿದರು. ನನ್ನ ಪ್ರಕಾರ ಯಾವ ಮನುಷ್ಯ ಅರ್ಥೈಸುವಂಥದ್ದು, ವಾದ ಮಾಡೋವಂಥದ್ದು, ತಿಳ್ಕೊಳ್ಳುವಂಥದ್ದು, ಏನು ನಡೆದಿದೆ ಅಂತ ಹೇಳುವಂಥದ್ದು ಯಾರು ಇರ್ತಾರೆ ಅವ್ರ ಬಾಯಿನಲ್ಲಿ ಅಪಭ್ರಂಶ ಬರೋದಿಲ್ಲ. ಯಾರಿಗೆ ಅರ್ಧಂಬರ್ಧ ಇರುತ್ತೆ, ಮತ್ತು ದ್ವೇಷ ಇರುತ್ತೆ, ನನ್ನ ಕೈಯಲ್ಲಿ ಮಾಡೋಕ್ಕಾಗೋಲ್ಲ ಅಂತ ಇರುತ್ತೆ, ಮತ್ತು ಅಸಹಾಯಕತೆ ಇರುತ್ತೆ, ಅಂಥವರು ಕೆಲವು ಕೆಟ್ಟ ಮಾತುಗಳ ಮುಖಾಂತರ ಅವರ ಕೋಪವನ್ನು ತೋರ್ಪಡಿಸ್ಕೊಳ್ತಾರೆ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಮುಖ್ಯಮಂತ್ರಿಗಳಾಗಲಿ, ನರೇಂದ್ರ ಮೋದಿಯವರಾಗಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಡೀತಾ ಇರೋಂಥ ಎಲ್ಲ ಕೆಲಸ ಜನಸಾಮಾನ್ಯರಿಗೆ ಅದ್ಭುತವಾಗಿ ತಿಳಿದಿದೆ. ಹಾಗಾಗಿ ಇದನ್ನು ಯಾರು ಲೆಕ್ಕಕ್ಕೆ ತಗೊಂಡು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಸಿದ್ದರಾಮಯ್ಯ ನಾಯಮರಿಗೆ ಹೋಲಿಸಿದ್ರು. ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನ ಕೊಟ್ಟಂತ ಆರೋಗ್ಯ ಮಂತ್ರಿ ಸುಧಾಕರ್ ಸಿಎಂ ಬೊಮ್ಮಾಯಿ 6 ಕೋಟಿ ಜನರ ನಿಯತ್ತಿನ ನಾಯಿ ಅಂತ ಹೇಳಿದ್ರು. ದಮ್ಮಿದ್ರೆ, ಸಾಕ್ಷಾತ್ತಿದ್ರೆ ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುಕ್ತೀರಿ. ಬಸವರಾಜ ಬೊಮ್ಮಾಯಿ, ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ 5,495 ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ತರಬೇಕಾಗಿತ್ತು. ಅದು ಯಾಕೆ? ನಿನ್ನೆನೇ ಹೇಳಿದ್ದೀನಿ, ಅದನ್ನು ಬೆಳೆಸ್ಲಿಕ್ಕೆ ಹೋಗಲ್ಲ. ಯಾರ್ಯಾರ ಹತ್ರ ಈ ರೀತಿಯಲ್ಲಿ ಅಣಕವಾಗಿದ್ದಾರೆ, ಸಬ್ಮಿಸಿವ್ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇವ್ರಿಗೂ ಚಂದ್ರಶೇಖರ್ ಅವ್ರಿಗೆ ಏನು ಸಂಬಂಧ? ಇವ್ರು ಯಾಕೆ ಹೋಗಿ ಕೈ ಕಟ್ಕೊಳ್ತಾರೆ? ಮತ್ತೆ ಇವ್ರ ಪಾರ್ಟಿ ಏನು, ಚಂದ್ರಶೇಖರ್ ಅವ್ರ ಪಾರ್ಟಿ ಯಾವುದು? ಮಾತಾಡ್ಲಿಕ್ಕೆ ಬಾಯಿದೆ ಅಂತ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನೆನ್ನೆ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೌದು ನಾನು ನಾಯಿ, ಈ ರಾಜ್ಯದ 6.5 ಕೋಟಿ ಜನರಿಗೆ ನಿಯತ್ತಿನ ನಾಯಿ ಅಂತ ಹೇಳಿದ್ದಾರೆ. ಇನ್ನೆಷ್ಟು ಕಪಾಳ ಮೋಕ್ಷ ಮಾಡಿಸ್ಕೊಂತೀರಿ? ಇನ್ನೆಷ್ಟು ಕಪಾಳ ಮೋಕ್ಷ ಮಾಡ್ಕೊಳಕ್ಕೆ ತಯಾರಾಗಿದ್ದೀರಿ? ಮಾಡ್ಕೊಳ್ಳಿ. ಅವ್ರೇನು ಒಂದು ಮೇಲೊಂದು ಬಾಣ ಬಿಡ್ತಾನೆ ಇರ್ತಾರೆ ನಮ್ಮ ಬೊಮ್ಮಾಯಿಯವರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಸಚಿವ ಭೈರತಿ ಬಸವರಾಜ್ ಸವಾಲನ್ನ ಹಾಕಿದ್ದಾರೆ. ಕುಮಾರಸ್ವಾಮಿ ಬಳಿ ಸಿಡಿ ಇದ್ರೆ ಬಿಡುಗಡೆ ಮಾಡಲಿ. ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ನಾವು ಬಾಂಬೆಗೆ ಹೋಗಿಲ್ಲ. ಸ್ಯಾಂಟ್ರೋ ರವಿ ಹೆಸರು ಇವತ್ತೇ ಕೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಮೊಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಬಿಡ್ಲಿ ಅಂತ ದಾವಣಗೆರೆಯಲ್ಲಿ ಸಚಿವ ಭೈರತಿ ಬಸವರಾಜ್ ಹೇಳಿದರು. ಮಾಡಿವ್ರೆ ಈಗ ನೋಡಿವ್ರೆ, ಯಾರು ಏನಾದರೂ ಮಾಡಿದರೆ ಅದು ಬಿಡುಗಡೆ ಮಾಡಲಿ. ಮಾಡಿದಾಗ ಅದು ಸತ್ಯಾಸತ್ಯತೆಗಳು ಹೊರಬರ್ತದೆ. ಯಾರು ನೀಚ ಕೆಲಸ ಮಾಡೋರು, ಯಾರು ನೀಚರು ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಯಾವುದೋ ಒಂದು ಕೃತ್ಯವನ್ನು ಮಾಡೋದ್ರಲ್ಲಿ ನಾಳೆ ಏನಾದರೂ ಇವರು ಇದೇ ರೀತಿ ಸೃಷ್ಟಿ ಮಾಡಿ ಇದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಯಾರು ಆ ರೀತಿಯಾಗಿ ನೀಚ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಇದು ಮಾಡಲಿ ಅಷ್ಟೇ. ನಾನೇನು ಬೇಡ, ಯಾಕೆ ಇಷ್ಟು ದಿವಸ ಮಾಡಿಲ್ಲ?